ಅದಲ್ಲವಾದರೆ ಹೀಗ ಸ್ವಾಮಿ, ನಮ್ಮ ಪರಿಚಯ ಆಯಿತು ನಿಮಗೆ. ಈ ಊರಿನ ಪರಿಚಯ ಉಂಟು. ಇಲ್ಲಿ ಅಧಿಕಾರಿ ಆದಂತಹ ದೇವಶೇನ, ಅವನ ಮುಖ್ಯಮಂತ್ರಿ ಆದಂತಹ ಕಳಂಕ, ಅವನ ಏಕಮಾತ್ರ ಪುತ್ರ ದುರ್ಜಯ. ಇಷ್ಟೊತ್ತು ನಾನು ಹೇಳಿದ್ದು ನಮ್ಮ ಅಪ್ಪನ ವಿಚಾರವಾಗಿ. ಮಂತ್ರಿಗಳಿಗೆ ಮಗನಾಗಿ ಹುಟ್ಟಿದ್ದೆ ಅಪರಾಧವ ಹೇಗೆ? ಕಾರಣ ನಮ್ಮಪ್ಪ ಇನ್ನೊಂದು ಕಾರ್ಯಾರ್ಥಿಯಾಗಿ ಹೊರಟವರಿದ್ದಾರೆ. ಅರಸನ ಮಗನಾದಂತ ಉದಯನಿಗೆ ಹೆಣ್ಣನ್ನು ಅರಸುವುದಕ್ಕೆ. ಯಾಕೆ ನಮ್ಮಪ್ಪನ ತಲೆಗೆ ಬರಲಿಲ್ಲ, ನನ್ನ ಮಗನಿಗೂ ಒಂದು ಹೆಣ್ಣನ್ನ ಹುಡುಕಬೇಕು ಅಂತ. ಅರಸನ ಮಗನಿಗೆ ಹೆಣ್ಣು ಬೇಕು ಅಂತ ಅಪ್ಪನಿಗೆ ಗೊತ್ತಾಯ್ತು. ಉದಯ ಮತ್ತೆ ನಾನು ಇಬ್ಬರು ಸಮಾನ ವಯಸ್ಕರು. ಅವನಿಗಾಗಬೇಕು ಅಂತ ಆದ್ರೆ ನನಗೂ ಆಗಬೇಕ ಬೇಡ. ನಮ್ಮ ಅಪ್ಪನಿಗೆ ಅದು ಬೇಡ ಹೋದ್ರೆ ಇಲ್ಲಿ ಬೇಕಾದದ್ದು ನಮಗಲ್ವ, ನಮಗೆ ಬೇಕಾದದ್ದು ನಾವೇ ಆಯ್ಕೆ ಮಾಡಿಕೊಂಡ್ರೆ ಹಾಗೆ. ಇದೇ ಒಂದು ಸಂದರ್ಭ. ನಮ್ಮಪ್ಪ ಹೇಗೂ ಹೊರಟಿದ್ದಾರೆ, ಅವರನ್ನ ಸಂತೈಸುತ್ತೇನೆ. ಎಷ್ಟು ಬಾರಿ ಹೇಳಿಲ್ಲ ನನಗೆ, ಏನಪ್ಪ, ಯಾವುದೇ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಪ್ರಶ್ನೆ ಮಾಡಬಾರ್ದು. ಎಲ್ಲಿಗೆ ಅಂತ ಕೇಳಿದ್ರೆ ಅದು ಅಪಶಕುನ ಅಂತ ನಿಮ್ಗೆ ಎಷ್ಟು ಬಾರಿ ಹೇಳಿಲ್ವ? ಓಹೋ ಎಲ್ಲಿಗೆ ಅಂತ ಹೇಳಿದ್ರೆ ಅಪಶಕುನ. ಅಪ್ಪ, ನೀವು ಹೊರಟದ್ದು ದೂರ. ನಾನು ಕಾರ್ಯಾರ್ಥಿಯಾಗಿ ಹೊರಟಿದ್ದೇನೆ ಮಗನೇ. ಏನು ಕಾರ್ಯ? ಕನ್ಯಾನ್ವೇಷಣೆಗಾಗಿ ಹೊರಟದ್ದು. ಏನ್ ನನ್ನನ್ನೇ ಮೇಲಿನ ಕೆಳಗಿನ ನೋಡ್ತಾ ಇದೆಯಲ್ಲ? ಅಲ್ಲಿ ಹೆಣ್ಣು ಹುಡ್ಲಿಕ್ಕೆ ಹೊರಟಿದ್ದೆ ಅಂತ ಹೇಳಿದ್ರಿ, ಮುಂದೇನು ಹೇಳಿಲ್ಲ, ಅದಕ್ಕೆ ಮೇಲೆ ಕೆಳಗೆ ನೋಡಿದೆ. ಹೌದಾ? ಅನುಮಾನ ಮಾಡ್ಕೊಳ್ಬೇಡ. ಹುಡುಗಿ ಹುಡುಕುದಕ್ಕೆ ಹೊರಟದ್ದು ಎಲ್ಲಿಗೆ, ಯಾರಿಗೆ? ಯಾರಿಗಪ್ಪ? ಯಾರಿಗೂ ಅಲ್ಲ, ಅನ್ನದಾತನ ಮಗನಾದಂತ ಉದಯಸೇನಿಗೆ ಯೋಗ್ಯವಾದಂತ ಕನ್ಯೆಯನ್ನು ಹುಡುಕುವುದಕ್ಕಾಗಿ ಹೊರಟದ್ದು. ಉದಯನಿಗೂ ಮದುವೆಯ? ಏನು ಉದಯನಿಗೂ? ಎಷ್ಟು ಕೇಳಿದೆ, ಉದಯನಿಗೆ ಮದುವೆಯ, ಅದಕ್ಕೆ ನೀವು ಹೆಣ್ಣು ಹುಡುಕ್ಲಿಕ್ಕೆ ಹೊರಟದ? ಅಪ್ಪಯ್ಯ, ನಾನು ಬರಲ್ಲ. ನಾನೇ ಹೋಗ್ಬೇಕೆನ್ನುವಾಗ ಆಜ್ಞೆಯಾಗಿ ನಾನು ಹೋಗ್ತೇನೆ. ನಾನು ಬರಲ್ಲ. ನಾನು ಬರ್ತೇನೆ ಅಂತ ಹೇಳಿದೆ. ಯಾಕೆ? ಯಾಕೆ? ಉದಯನಿಗೆ ಆಗುವ ಹೆಣ್ಣು ನನಗೂ ಆದೀತ. ಏನ್ ಹೇಳುದು ಕೇಳ್ತಾನೆ, ಅಪ್ಪಂದ ಹೇಳುದೇನೆ. ಏನಾಯ್ತು? ಉದಯನಿಗಾಗುವಂತ ಹೆಣ್ಣು ನನಗೂ ಆದೀತು. ಅಪಾರ್ಥ ಆಗ್ತದೆ ಈ ಮಾತಿನಿಂದ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಮಗ? ಉದಯ ಮತ್ತೆ ನಾನು ಇದ್ದದ್ದು ಅಷ್ಟು ಅನ್ಯೋನ್ಯರಾಗಿ. ನನ್ನ ಮನಸ್ಸಿಗೆ ಆ ಹುಡುಗಿ ಒಪ್ಪಿಗೆ ಆಯಿತು ಅಂತ ಆದರೆ ನನ್ನ ಆತ್ಮೀಯರಿಗೂ ಅದು ಒಪ್ಪಿಗೆ. ಆ ಉದ್ದೇಶದಿಂದ. ಹೌದಾ? ಇನ್ನೊಂದು ರೀತಿ, ಇನ್ನೊಂದು ಉದ್ದೇಶವು ನನ್ನದುಂಟು. ಏನು ಮಗ? ನೀವು ಹೇಗಿದ್ದರೂ ಹೊಳಗೆರಗಿದ ಮರ. ಅದರ ಅಪ್ಪನ ಹೊಗೆ ಕಾಣಬೇಕೆನ್ನುವುದೇ ಉದ್ದೇಶವ? ಏನು ವಜ್ರಕಾಯಿ ಅಲ್ವಲ್ಲ ನೀವು? ಇಂದಲ್ಲ ನಾಳೆ ಸಾಯಲೇಬೇಕು. ಆಮೇಲೆ ನಿಮ್ಮ ಜಾಗಕ್ಕೆ ಬರುವವ ನಾನದು. ಈಗಲೇ ದೇಶ ಪರ್ಯಟನೆ ಮಾಡಿ ಎಲ್ಲ ವಿಚಾರವನ್ನ ಅನುಭವಕ್ಕೆ ತಂದುಕೊಂಡ್ರೆ ಮುಂದೆ ಅನುಕೂಲ ಆಗುವುದಿಲ್ವ? ತಿರುಗಾಟದ ಅನುಭವ. ಹೌದಾ ಮಗನೇ? ಇದು ನಾನು ನನ್ನಂತವನ್ನೇ ಮಾಡಬೇಕಾದಂತ ಕಾರ್ಯ. ನೀನ್ ಬರುದು ಬೇಡವಾ? ಬೇಡವೇ ಬೇಡ. ಬರ್ತೇನಪ್ಪ. ಹೇಳಿದ್ದಕ್ಕೆ ಬೇಡ ಅಂತ ಹೇಳಿ ಬರ್ತೇನೆ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ಲೇಬೇಕು. ನೀನು ಬರ್ತೇನೆ ಅಂತ ಹೇಳಿದು ನಾನು ಬೇಡ ಅಂತ ಹೇಳಿ. ಆದ್ರೂ ನೀನು ಮಾಡಿದಂತ ಮಾತಿನಲ್ಲಿ ಸತ್ಯ ಉಂಟು. ಅನುಭವಕ್ಕಾಗಿ ತಿರುಗಾಟ ಬೇಕಂತ ಹೇಳ್ತಾ ಇದೆಯಲ್ಲ, ಆದಿತ್ತ ಮಗ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧರಿದ್ದೇನೆ. ನಾನು ನಿಮ್ಮ ಜೊತೆಗೆ ಬರುವಾಗ ಇದು ಸ್ವಲ್ಪ ಹೆಚ್ಚಿಗೆ ಇಟ್ಕೊಳ್ಳಿ. ಅದು ನೀನು ಹೇಳುದೇ ಬೇಡ. ಬೇಕಾಗ್ತದೆ ಹೆಚ್ಚಿಗೆ.